ಇದು ಸ್ಪ್ರಿಂಕ್ಲರ್ ಇರಿಗೇಷನ್ ಸೆಟಪ್ ಮಿಸ್ಟರ್ ಗಾಳಿಯಪ್ಪ ಅಂತ ಹೇಳ್ಬಿಟ್ಟು ಆಸ್ಟ್ರಲ್ ಕಂಪ್ನಿ ಅವ್ರದ್ದು ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಇದು ನೋಡಿ ಬೋರ್ವೆಲ್ ಇಂದ ನೀರು ಬರ್ತದೆ. ಇಲ್ಲಿ ಬೋರ್ವೆಲ್ ಇಂದ NRV ಇದೆ, NRV ನಾನ್ ರಿಟರ್ನ್ ವಾಲ್ವ್. ಸೊ ಇಲ್ಲಿಂದ ಬರುವಾಗ ಇಲ್ಲೊಂದು ನಾವು ಪ್ರೆಷರ್ ರಿಲೀಫ್ ವಾಲ್ ಅಂತ ಕೊಟ್ಟಿದ್ದೀವಿ. ಈ ಪ್ರೆಷರ್ ರಿಲೀಫ್ ವಾಲ್ ಏನು ಮಾಡುತ್ತೆ ಅಂದರೆ, ನೀರು ಅಕಸ್ಮಾತ್ ನೀವು ಗೇಟಲ್ಲಿ ಓಪನ್ ಮಾಡಲಿಲ್ಲ, ಪ್ರೆಷರ್ ಇನ್ಕ್ರೀಸ್ ಆಯಿತು, ಅವಾಗ ಪ್ರೆಷರ್ ಇದರಿಂದ ಹೊರಗಡೆ ರಿಲೀಸ್ ಆಗುತ್ತೆ. ಸೊ ಅದರಿಂದ ನಿಮಗೆ ಪೈಪ್ ಲೈನು ಮತ್ತು ಸ್ಪ್ರಿಂಕ್ಲರ್ ಸಿಸ್ಟಮ್ ಸೇಫ್ ಆಗಿರುತ್ತೆ. ಸೊ ಇಲ್ಲಿಂದ ನೀರು ಬರುವಾಗ ಸೊ ಇವರಿಗೆ ಆ ಕಡೆ ಇನ್ನೊಂದು ಗೇಟ್ ವಾಲ್ ಬೇಕು ಅಂತ ಹೇಳಿದರು, ಬೇರೆಯವ್ರ ಕಡೆ. ಸೊ ಇವಾಗ ಅವರಿಗೆ ಬೇರೆ ಕಡೆ ನೀರು ಬೇಕಾಗಿದೆ ಅಂತ ಹೇಳುವಾಗ ನಾವೇನು ಮಾಡಿದ್ದೀವಿ, ಇಲ್ಲೊಂದು ಗೇಟ್ ವಾಲ್ ಅಂತ ಕೊಟ್ಟಿಲ್ಲ. ನಾವೇನು ಮಾಡಿದ್ದೀವಿ, ಇಲ್ಲೇ ಒಂದು 3-ವೇ ವಾಲ್ವ್ ಅಂತ ಕೊಟ್ಟಿದ್ದೀವಿ. ಈ 3-ವೇ ವಾಲ್ ಅಂದರೆ ಒಂದು ಈ ಕಡೆ ಹೋಗುತ್ತೆ ಅಥವಾ ಒಂದು ಈ ಕಡೆ ಹೋಗುತ್ತೆ, ಅಥವಾ ಈ ಗೇಟಲ್ಲಿ ಈ ಕಡೆ ಇದ್ದರೆ ಎರಡು ಕಡೆ ಹೋಗುತ್ತೆ, ಆ ಕಡೆ ಈ ಕಡೆ ಎರಡು ಕಡೆ ಹೋಗುತ್ತೆ. ಸೊ ಈ ನೀರು ಇಲ್ಲಿಂದ ಬಂದಿದ್ದು ಎಟ್ ಪ್ರೆಸೆಂಟು ಹೀಗೆ ಹೋಗ್ತಿದೆ, ಈ ಕಡೆ ಇದೆ ಡೈರೆಕ್ಷನ್, ಸೊ ಈ ಕಡೆ ಹೋಗ್ತಿದೆ. ಸೊ ಇಲ್ಲೊಂದು ನಾವು ನೆಟಫಿಮ್ ಕಂಪ್ನಿದು ಒಂದು ಫಿಲ್ಟರ್ ಹಾಕಿದ್ದೀವಿ. ಈ ಫಿಲ್ಟರ್ ಏನಕ್ಕೆ ಅಂದರೆ, ಏನಾದರೂ ಹೆವಿಯರ್ ಪಾರ್ಟಿಕಲ್ಸ್ ದಪ್ಪ ಏನಾದರೂ ಕಸ ಎಲ್ಲ ಬಂತಂದರೆ ಅದೆಲ್ಲ ಈ ಫಿಲ್ಟರಲ್ಲೇ ಬ್ಲಾಕ್ ಆಗುತ್ತೆ. ಫಿಲ್ಟರ್ ಬ್ಲಾಕ್ ಆದರೆ ಏನಿದೆ ನಿಮ್ಮದು ಲೈನ್, ಇರಿಗೇಷನ್ ಲೈನು ಸೇಫ್ ಆಗಿರುತ್ತೆ, ಬೇಗ ಬ್ಲಾಕ್ ಆಗೋಲ್ಲ. ಸೊ ಇದು ನೀರು ಇಲ್ಲಿ ಬಂದಿದೆ, ಈ ಥರ ಬಂದು ಈ ಥರ ಸ್ಪ್ರಿಂಕ್ಲರ್ ಸೆಟಪ್ಗೆ ಹೋಗ್ತಿದೆ. ಸ್ಪ್ರಿಂಕ್ಲರ್ ಆ್ಯಕ್ಚುಲಿ ನೆಟಫಿಮ್ ಕಂಪನಿದು ಡಿನೆಟ್ ಸ್ಪ್ರಿಂಕ್ಲರ್ 50x50 ಆರ್ 40x40 ರೇಂಜಿಂದು ಸ್ಪ್ರಿಂಕ್ಲರ್ ಹಾಕಿದ್ದೀವಿ. ಆಲ್ಮೋಸ್ಟ್ ಒಂದು 7 ಗೇಟ್ ವಾಲ್ಸ್ ಕೊಟ್ಟಿದ್ದೀವಿ. ಇಲ್ಲಿ ನಾವು ಸ್ಪ್ರಿಂಕ್ಲರ್ ಇರಿಗೇಷನ್ ಸೆಟಪ್ ಏನು ಮಾಡಿದ್ದೀವಿ, ಸ್ಪ್ರಿಂಕ್ಲರ್ ಇವಾಗ ರನ್ ಆಗ್ತಾಯಿದೆ. ಇಲ್ಲಿ ನೆಟಫಿಮ್ ಸ್ಪ್ರಿಂಕ್ಲರಲ್ಲಿ ಒಂದು 3D ಆರ್ಮ್ ಅಂತ ಕೊಟ್ಟಿದ್ದಾರೆ. 3D ಆರ್ಮ್ ಇದೇನಿದೆಲ್ಲ, ಇದು ಕಾಣಿಸ್ತಿದೆಯಲ್ಲ, ಇದು 3D ಆರ್ಮ್. ಇದು 3D ಆರ್ಮ್ ಇದೆ ನೆಟಫಿಮ್ ಡಿಫ್ಲೆಕ್ಟರ್. ಇರಿಗೇಷನ್ದು ಏನು ಸೊಲ್ಯೂಷನ್ ಕೊಟ್ಟಿದ್ದೀರಾ, ತುಂಬ ಸ್ಯಾಟಿಸ್ಫೈ ಆಗಿದ್ದೀವಿ. ಯಾಕಂದರೆ ತುಂಬ ಕ್ಯಾಲ್ಕುಲೇಟಿವ್ ಆಗಿ, ವೆರಿ ಎಕನಾಮಿಕಲ್ ವಿತ್ ಸಿಸ್ಟಮೆಟಿಕ್ ಆಗಿ ಕೊಟ್ಟಿದ್ದೀರಾ. ಅಂದರೆ ಯಾವುದೇ ಒಂದು ಅನ್ನೆಸೆಸರಿ ಸ್ಪ್ರಿಂಕ್ಲರ್ ಆಗಲಿ, ಪೈಪಿಂಗ್ ಆಗಲಿ, ಟ್ರೆಂಚ್ ಆಗಲಿ ಕೊಟ್ಟಿಲ್ಲ. ವೆರಿ ಪರ್ಟಿಕ್ಯುಲರ್ ಆಗಿ ಡೆಡಿಕೇಟೆಡ್ ಏರಿಯಾಗೆ ನೀರು ಹೋಗೋ ಥರ ಕರೆಕ್ಟಾಗಿ ಕೊಟ್ಟಿದ್ದೀರಿ ಸರ್.